ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನೋಡೋರು. ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅರ್ಲಿ ಮಾರ್ನಿಂಗ್ ಬಿಬೋ ಶಾಪ್ ಫಿಟ್ನೆಸ್ ಹೋಗ್ಬಿಟ್ಟು ಇವತ್ತು ಮಾಡೋದಲ್ಲ ಶೋಲ್ಡರ್ಸ್. ಬೆಳಗ್ಗೆ ಓಕೆ ಜಿಮ್ ರೀಚ್ ಆದ್ವಿ. ಇವಾಗ ಬೇಗನೆ ಹೋಗ್ಬಿಟ್ಟು ಏನಪ್ಪ ಅಂದರೆ ಚಳಿ ಭಯಂಕರ ಇದೆ. ಡಿಸೆಂಬರಲ್ಲಿ ಇದ್ದಿದ್ದ ಚಳಿ ಬೇರೆ ಥರ ಇತ್ತು. ಫಾಗ್ ತುಂಬ ಇದ್ರೂ ಅಷ್ಟೊಂದು ಒಂಥರ ಇತ್ತು. ಇವಾಗ ಬೇರೆ ಥರನೇ ಇದೆ ಚಳಿ, ನೆಕ್ಸ್ಟ್ ಲೆವೆಲ್ಗೆ. ಇದ್ರೂ ನಮ್ಮ ಕೆಲಸ ಮಿಸ್ ಮಾಡ್ತಿರಲ್ಲ. ಇವತ್ತು ನಮ್ಮ ಅಪ್ಪ ಎಬ್ಬರಿಸಿದ್ರು ನಾನು ಮಲಗಿಬಿಟ್ಟಿದ್ದೆ, ಅಲಾರಾಮ್ ಆಫ್ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದೆ. ನಮ್ಮ ಅಪ್ಪ ಎಬ್ಬರಿಸಿದ್ರು, ಏನಪ್ಪ ಜಿಮ್ಗೆ ಹೋಗಿಲ್ವ ರಾಜ್ಕುಮಾರ್ ಅಂತ. ಎಲ್ಲ ಅಸೆಂಬಲ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟು ಪ್ರಾಕ್ಟಿಕಲ್ ರಿವರ್ಸು, ಅದಾದಮೇಲೆ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ಇವಾಗ ನಾವು ಸೂಪರ್ ಸೆಟ್ ಮಾಡ್ತಾಯಿದ್ದೀವಿ. ನಿಮಗೆ ತೋರಿಸಿದ್ನಲ್ಲ ಅದೆಲ್ಲ ಆಲ್ರೆಡಿ ಅಸೆಂಬಲ್ ಮಾಡಿದ್ದೀವಿ. ಫಸ್ಟು ಪ್ರಾಕ್ಟಿಕಲ್ಸ್ ರಿವರ್ಸಿಂದ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಫ್ರಂಟ್ ರೈಸು, ಲ್ಯಾಟ್ರಲ್ ರೈಸು, ಅದಾದಮೇಲೆ ಬಾರ್ ಅಪ್ಗ್ರೇಡು, ಇದೆಲ್ಲನೂ ಒಂದು ಸ್ಟ್ರೆಚಲ್ಲಿ ಮಾಡಿಬಿಟ್ಟು 1 ಮಿನಿಟ್ ರೆಸ್ಟ್ ತೊಗೊತಾ ಇದ್ದೀವಿ. ಈ ವೀಕ್ ಬೆಳಗ್ಗೆನೇ ಶಂಕರನ ಏನಾದರೂ ಒಂದು ವಾರ ನನ್ನ ಕೇಳಿ ಕೊಡಿ ನಾನು ನೋಡ್ರಿ ಅಂತ. ಸಕ್ಕದಾಗಿದೆ ವರ್ಕೌಟ್ಸು. ಬಟ್ ಮಾಡುವಾಗ ತುಂಬ ಕಷ್ಟ ಇದೆ, ಬಟ್ ಮಾಡಲೇಬೇಕು. ಮಸಲ್ ಗ್ರೋತ್ ಆಗಬೇಕಂದ್ರೆ ಲೆಟ್ಸ್ ಗೋ. ಓಕೆ, ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಇನ್ಪ್ಲಾನ್ ಮಾಡ್ತಾಯಿದ್ದೀನಿ. ಮಾಡ್ಕೊಂಡು ಬೇಗ ಹೊರಡಬೇಕು. ನಮ್ಮ ಅಕ್ಕನ ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಚೆಕಪ್ಗೆ. ದೇ ಆರ್ ವೇಟಿಂಗ್ ಫಾರ್ ಮೀ. ನಮ್ಮ ಅಕ್ಕ ಆಲ್ರೆಡಿ 2 ಸತಿ ಫೋನ್ ಮಾಡಿಬಿಟ್ರು, ಬೇಗ ಬಾಪ ರಾಜ್ಕುಮಾರ್ ಅಂದ್ಬಿಟ್ಟು. ಸುಪ್ ಅಂತ ಹೊರಡೋಣ ಇವಾಗ. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಪ್ರೋಟೀನ್ ಕುಡಿದು ಬ್ರೇಕ್ಫಾಸ್ಟ್ ಇದ್ದರೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಲೆಟ್ಸ್ ಗೋ. ಕಾರಲ್ಲಿ ಒಂದು ಜಾಲಿ ರೈಡ್ ಹೋಗೋಣ. ಫ್ರೆಶ್ ಅಪ್ ಆಗಿದ್ದೆ. ನಾವು ಫಸ್ಟ್ ಕೆಲಸ ಪ್ರೋಟೀನ್ ಕುಡಿತಾ ಇದ್ದೀವಿ. ಪ್ರೋಟೀನ್ ಕುಡಿದಿದ್ದೆ. ನಾವು ಇವಾಗ 4 ದೋಸೆ ತಿಂತಾರದು, ಸಜ್ಜಾ ದೋಸೆ, ಫುಲ್ಲಿ ಪ್ರೋಟೀನ್ ದೋಸೆ. ಓಕೆ, ನಾರ್ಮಲ್ ಅಕ್ಕಿ ದೋಸೆ ಅಲ್ಲ. ಈ ಥರ ಜಾಸ್ತಿ ತಿನ್ನಬೇಕು, ಹೊಟ್ಟೆ ಸಿಗ್ತದೆ. ತಿನ್ನಬೇಕು, ಬೇಗ ಹೊರಡೋಣ. ಚೋಟ್ ಲವೀಸಲ್ಲ ಮೊಟ್ಟೆ ತಲೆಯಾ. ಓಕೆ, ಮ್ಯಾನ್ ರೆಡಿಯಾಗಿದ್ದಾನೆ. ಇಷ್ಟೊತ್ತು ಅವನು ಒಡಿಸಿದಾಯ್ತು. ಇವಾಗ ಇವನ ಜೊತೆಗೆ ಒಂದು ರೈಡ್ ಹೋಗಿ. ಓಕೆ, ಬೆಳಗ್ಗೆ ಪ್ರೋಟೀನ್ ಕುಡಿದಿದ್ದಾಯ್ತು, ಬ್ರೇಕ್ಫಾಸ್ಟ್ ತಿಂದಿದ್ದಾಯ್ತು. ಇವಾಗ ನಾವು ನಮ್ಮ ಅಕ್ಕ ಚೆಕಪ್ ಮಾಡ್ಸಕ್ಕೆ ಲೆಟ್ಸ್ ಗೋ ಅಂಡ್ ಹ್ಯಾವ್ ದ ಗ್ರೇಟ್ ಡೇ. ನಮ್ಮ ರೈಡ್ ಇವಾಗ ಸ್ಟಾರ್ಟ್ ಆಯ್ತು. ಜಾಲಿ ರೈಡ್ ಕಾರಲ್ಲಿ. ಫುಲ್ ಜಾಲಿಯಾಗಿ ಹೋಗ್ಬಿಟ್ಟು ಫುಲ್ ಜಾಲಿ ಮಾಡೋದಷ್ಟೇ. ಓಕೆ, ಇವಾಗ ನಾವು ಪಾರ್ಕಿಂಗ್ ರೀಚ್ ಆಗ್ತಾ ಇದೀವಿ. ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಇವತ್ತು ಓಕೆ, ಫೈನಲಿ ನಾವು ಬಂದಿದ್ದ ಕೆಲಸ ಮುಗೀತು. ಹಾಸ್ಪಿಟ್ಲಲ್ಲಿ ಚೆಕಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ. ಇವಾಗ ಜುಪ್ ಅಂತ ಹೊರಡೋಣ ಮನೆಗೆ. ಹೋಗ್ಬಿಟ್ಟು ಏನಾದರೂ ಬ್ಲಾಗ್ ಮಾಡಬೇಕು, ಏನಾದರೂ ಬೇರೆ ಬ್ಲಾಗ್ ಮಾಡಬೇಕು. ನನಗೂ ತುಂಬ ಇಂಟ್ರೆಸ್ಟ್ ಇದೆ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂತ. ಬೋರ್ ಹೊಡಿತಿದೆ ಡೈಲಿ ಬ್ಲಾಗ್ ಮಾಡಿ. ಡೈಲಿ ಬ್ಲಾಗಲ್ಲಿ ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಇಲ್ಲ, ನಿಮಗೂ ಇಂಟ್ರೆಸ್ಟಿಂಗ್ ಇಲ್ಲ ಅನ್ಕೊತೀನಿ. ಓಕೆ, ಲೆಟ್ಸ್ ಗೋ. ಅಪ್ಪ ಶಾಕ್ ಆಗಿಬಿಟ್ರು, ನಾನು ಸೈಕ್ ಆಗೋಗ್ಬಿಟ್ಟಿದ್ದೆ. ಲೆಟ್ಸ್ ಗೋ ಅಂಡ್ ರಾಕ್ ದ ಡೇ. ನಾವು ಎಲ್ಲಿದ್ದೀವಿ ಅಂದ್ರೆ ಶಾಂಪುರಲ್ಲಿ ಕಬ್ನಾಲ್ ಕುಡಿತಾ ಇದ್ದೀವಿ. ತುಂಬಾ ದಿವಸ ಆಯ್ತು ಕಬ್ನಾಲ್ ಕುಡಿದು. ಸಕ್ಕದಾಗಿದೆ. ಕರೆಕ್ಟ್ ಆಗಿ ಫ್ಯಾಕ್ಟ್ರಿಗೆ ಬಂದೆ. ಒಂದು ಲೋಡ್ ಇದೆ, ಅದು ಹೋಗಿ ಅನ್ಲೋಡ್ ಮಾಡ್ಕೊಂಡ್ ಬರ್ಬೇಕು. ನಮ್ಮ ಡ್ಯಾಡಿ, ಮಮ್ಮಿ, ನಮ್ಮ ಅಕ್ಕ 3 ಜನ ಇವಾಗ ಒಂದು ಜಾಲಿ ರೈಡ್ ಹೊಡಿತಾರೆ ಕಾರಲ್ಲಿ. ನಾನು ಗಾಡಿ ತಗೊಂಡ್ಬಂದೆ. ಇನ್ನೂ ಲಂಚ್ ಮಾಡಿಲ್ಲ, ಆಲ್ರೆಡಿ 1:30 ಆಗ್ತಾ ಇದೆ. ಇದು ಅನ್ಲೋಡ್ ಮಾಡ್ಕೊಂಡು ಮನೆಗೆ ಹೋಗಿ ಆದ್ಮೇಲೆ ತಿನ್ಬೇಕು. ಮೈ ಗಾಡ್, ಇಟ್ಸ್ ಎ ಲಾಂಗ್ ಪ್ರೊಸೀಜರ್. ಇದೀವಂದರೆ ಬೆಲ್ಲಲ್ಲಿ ಕ್ರಾಸ್ ಹತ್ತತ್ರ
ನಮ್ಮದು ಗಾಡಿ ಅಲ್ಲಿ ಅನ್ಲೋಡ್ ಆಗ್ತಾಯಿದೆ, ನೋಡ್ತಾ ಇದ್ರಲ್ಲ. ಗಾಡಿ ಬಿಟ್ಬಿಟ್ಟು ಇವಾಗ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೊಂದು ಟೆನ್ನಿಸ್ ಕೋರ್ಟ್ ರೆಡಿ ಆಗ್ತಾಯಿದೆ. ಈ 3:30 ಆಗ್ತಾಯಿದೆ. ಇವಾಗ ನಮ್ಮ ಅಪ್ಪ ಹೋಗ್ಬಿಟ್ಟು ಕುಷ್ಕಾ ತೊಗೊಂಡ್ಬಂದಿದ್ದಾರೆ. ಸಕ್ಕದಾಗಿದೆ. ಲೈಟಾಗಿ ಕಬಾಬ್ ಸ್ವಲ್ಪ ಬ್ಯಾಟಿಂಗ್ ಮಾಡೋಣ ಅಂತ. ಇಲ್ಲಿ ನನ್ನ ಚಿಕನ್ ಇಟ್ಸ್ ಬಾಯ್ಲಿಂಗ್. 2 ನಿಮಿಷ ಆಗೋಗ್ತದೆ. ತಿನ್ಬಿಟ್ಟು ಬೇಗ ಹೋಗ್ಬೇಕು, ಫ್ಯಾಕ್ಟ್ರಿ ಹತ್ರ ಕೆಲಸ ಇದೆ. ಲೆಟ್ಸ್ ಗೋ. ಚೆನ್ನಾಗಿ ತಿಂದಿದೆ. ನಾವೆಲ್ಲ ಹೋಗ್ತಾ ಇದೀವಿ ಅಂದ್ರೆ ಫ್ಯಾಕ್ಟ್ರಿಗೆ. ಆಲ್ರೆಡಿ ಗಾಡಿ ಬಿಟ್ಟು ಬಂದೆ ಲೋಡ್ ಮಾಡ್ಕೊಳ್ಳೋಕೆ. ಇವಾಗ ನಮ್ದು ಫೇವ್ರೆಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ, ನನ್ನ ಚೈಲ್ಡ್ಹುಡ್ಗೆ. ಚೈಲ್ಡ್ಹುಡ್ ಜಾಗ. ನಾನು ಬದುಕಿದ್ದು, ನನ್ಗೆ ಬುದ್ಧಿ ಬಂದಿದ್ದು, ನಾನು ಆಟ ಆಡಿದ್ದು ಎಲ್ಲಾನು ಅಲ್ಲೇ. ಸಾರೇಪಾಲ್ಯ ಹೆಸರು ಚೆನ್ನಾಗಿದ್ದೇನೆ. ಸಾರೇಪಾಲ್ಯ ನನ್ನ ಜೀವನಲ್ಲೇ ಅಲ್ಲೇ ಸ್ಟಾರ್ಟ್ ಆಯ್ತು. ನನ್ ಬುದ್ಧಿಯಿಂದ ಎಲ್ಲಾ ಕಲ್ತಿರೋದಲ್ಲೇ. ಹೋಗೋಣ ಬನ್ನಿ, ಲೆಟ್ಸ್ ಗೋ ಜಾಲಿ ರೈಡ್ ಇನ್ ಲಾರಿ. ಇವಾಗ ಎಲ್ಲಿದ್ದೀವಿ ಅಂದ್ರೆ ಸಾರಾಯಿಪಾಲ್ಯ ಪ್ಲೇ ಸ್ಟೇಷನ್ ಇತ್ತು. ಆ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದು ಪ್ಲೇ ಸ್ಟೇಷನ್ನು. ಈ ಏರಿಯಾ ಎಷ್ಟು ಮೆಮೊರೀಸ್ ಕೊಟ್ಟಿದೆ ಅಂದರೆ, ನನ್ನ ಲೈಫಲ್ಲಿ ನನ್ನ ತಮ್ಮನ ಇದೇ ಊರಲ್ಲಿ ನಾವು ತುಂಬ ಹಿಂಗಂದರೆ ನೆಕ್ಸ್ಟ್ ಲೆವೆಲ್ ನಾನು ನನ್ನ ತಮ್ಮ ಎಂಜಾಯ್ ಮಾಡಿದ್ದೀವಿ. ಅವ್ನು ಇಲ್ದಿರೋ ಲೈಫು ನನಗೆ ಎಂಜಾಯ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಎವ್ರಿಥಿಂಗ್ ವಾಟ್ ಐ ಆಮ್ ಡೂಯಿಂಗ್ ಈಸ್ ನೌ ಹಿಸ್ ಡ್ರೀಮ್. ಸೊ ದಟ್ ಈ ಏರಿಯಾಗೆ ಬಂದಿದ್ದೆ ನನಗೆ ಅವ್ನ ಮೆಮೊರೀಸ್ ಮಾತ್ರನೇ ಬರ್ತಾಯಿದೆ. ಯಾಕಂದರೆ ಒಂದು ಫ್ರೆಂಡುನಲ್ಲ, ಒಂದು ಫ್ರೆಂಡ್. ಚಿಕ್ಕ ವಯಸ್ಸಲ್ಲಿ ಅಣ್ಣ ತಮ್ಮ ಗೊತ್ತಲ್ಲ ಎಷ್ಟು ಕ್ಲೋಸ್ ಆಗಿರ್ತೀವಿ ಅಂತ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ಲೋಸ್ ನಾನು ಅವನು. ಪಾರ್ಟ್ನರ್ ಇನ್ ಕ್ರೈಮ್ ಅಂತಲೇ ಹೇಳ್ಬೋದು. ಅನ್ಲೋಡ್ ಆಯಿತು. ಸಾರಾಯಿಪಾಲ್ಯಕ್ಕೆ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಕೊಂಬಂದ್ವಿ. ಇವಾಗ ನಾವೆಲ್ಲಿದ್ದೀವಿ ಅಂದರೆ ನಾರಾಯಣಪುರ ಬ್ರಿಡ್ಜು, ರಾಶೋಕನ. ಓಕೆ, ಗಾಡಿ ಎತ್ಕೊಂಡು ಹೋಗಿ ಫ್ಯಾಕ್ಟ್ರಿಯಲ್ಲಿ ಬಿಟ್ಟಿದ್ದಾಯ್ತು. ಅನ್ಲೋಡ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತಿನ ಕೆಲಸ ಇಲ್ಲಿಗೆ ನಮ್ಮದು ಕ್ಲೋಸ್. ಇವಾಗ ಹೋಗ್ಬಿಟ್ಟು ವೆಜಿಟೇಬಲ್ಸ್ ತಿನ್ಬಿಟ್ಟು ನಾವು ವಾಕ್ ಸ್ಟಾರ್ಟ್ ಮಾಡಬೇಕು. ಫೈನಲಿ ವಿ ರೀಚ್ಡ್ ಡಿನ್ನರ್. ಬಾಯ್ಲ್ಡ್ ವೆಜಿಟೇಬಲ್ಸ್ ವಿತ್ ಬಾಯ್ಲ್ಡ್ ಎಗ್. ವಿಲ್ ಕಂಪ್ಲೀಟ್ ದ ಡೇ ಆ್ಯಂಡ್ ವಿ ಕ್ಯಾನ್ ಗೋ ಫಾರ್ ವಾಕ್.